ಒಬ್ರು ರೈಟ್ ಒಬ್ರು ಲೆಫ್ಟ್. ಯಾ ನಾನಂತರ ಸಿದ್ದರಾಮಯ್ಯ ಅವ್ರ ತರ 1ನೇ ಕ್ಲಾಸ್ ಓದಿ ಡೈರೆಕ್ಟ್ 3ನೇ ಕ್ಲಾಸಿಗೆ ಬಂದಿದ್ದು. ಮುಂದಕ್ಕೆ ಮುಖ್ಯಮಂತ್ರಿ ಬಗ್ಗೆ ಇದೆ ನಿಮ್ಗೆ. ಹಂಸಲೇಖ ಸರ್ ಒಂದ್ಸಲ ಹುಡುಗಿನ ವರ್ಣಿಸಿ ಬರ್ದಿದ್ದೆ ಹೀರೋಯಿನ್. ಆ ಹಾಡು ಇಟ್ಟಾಗಿತ್ತು. ಏನ ಅವಳು ನೋಡಿದ್ರೆ ಹಂಗವಳೆ, ಅವಳು ನೋಗಿ ಹಂಗೆಲ್ಲ ವರ್ಣಿಸಿದ್ಯಾ? ಇತ್ತೀಚೆಗೆ ಕನ್ನಡ ಹಾಡುಗಳು ಬೇರೆ ಹಿಟ್ ಕಡಿಮೆ ಆಗ್ತಿದೆ. ಅಂತ ಟೈಮಲ್ಲಿ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ರಿ, ಗೌರಮ್ಮ ಹಾಡಿಗೆ ಡಮ್ಮಿ ಲಿರಿಕ್ಸ್ ಬರ್ಬಿಟ್ಟು ಬಂದಿದೆ, ಸೂಪರ್ ಹಿಟ್ ಆಗೋಯ್ತು ಅಂತ. ನೀವ್ ಯಾಕೆ ಎಲ್ಲದಕ್ಕೂ ಡಮ್ಮಿನೇ ಬರಿಬಾರ್ದು ಅಂತ. ಡಿಯರ್ ನಿನ್ ಗಂಡ ಹೆಂಗಿರಬೇಕು, ಸ್ಯಾಲ್ರಿ ಪ್ಯಾಕೇಜು ದೊಡ್ಡದಿರಬೇಕು, ಅತ್ತೆ ಮಾವ ಹೋಗಿರಬೇಕು, ಬೆಂಗಳೂರ ದುಡಿತಿರಬೇಕು. ನೀವು ಮಾಡೋ ಡೈರೆಕ್ಷನ್ಗೆ 10ಕ್ಕೆ ಎಷ್ಟು ಕೊಡ್ತೀರಾ ಸರ್ ನೀವು? 8.25. 9 ಇನ್ನು ಉಳಿದಿದ್ದು ನಾವು ಕೊಡ್ತೇವೆ. ಡೈರೆಕ್ಟರು ಅಥವಾ ಪ್ರೊಡ್ಯೂಸರ್ ಹೇಳಿ ಟೈಮ್ಗೆ ಹಾಡುಗಳನ್ನ ಬರ್ಕೊಡಕ್ಕಾಗಿಲ್ಲ ಅಂದ್ರೆ ಅವ್ರಿಗೆ ಕೊಡೋ ರೀಸನ್ಗಳೇನೇನು? ಎಲ್ಲ ಆಗಿದೆ ಸರ್, ಬರ್ದ್ಬಿಟ್ಟಿದೀನಿ. ಕಳ್ಸಂದ್ರೆ ಕಳ್ಸ್ಬಿಡ್ತೀನಿ, ಬಟ್ ಯಾಕೋ ನನಗೆ ಸಮಾಧಾನ ಆಗ್ತಿಲ್ಲ. ಅದೇ ಮೇಜರ್ ಫಸ್ಟ್. ಸರ್, ಸಾಮಾನ್ಯವಾಗಿ ಎಣ್ಣೆ ಸಾಂಗ್ ಬರಿಬೇಕು ಅಂದ್ರೆ ಎಣ್ಣೆ ಕುಡಿಬೇಕು, ರೊಮ್ಯಾಂಟಿಕ್ ಸಾಂಗ್ ಬರಿಬೇಕು ಅಂದ್ರೆ ಚಳಿ ಇರಬೇಕು, ಈ ತರದೆಲ್ಲ ಮೂಡ್ ಸ್ವಿಂಗ್ಸ್ ಎಲ್ಲ ಇರುತ್ತೆ. ಈಗ ಫಸ್ಟ್ ನೈಟ್ ಸಾಂಗ್ ಬರಿಬೇಕಂದ್ರೆ ಒಂದಾನೊಂದು ಕಾಲದಲ್ಲಿ ಅಶ್ವಿನಿ ಸ್ಟುಡಿಯೋಗೆ ಒಂದು ರಾತ್ರಿ ಸುದೀಪ್ ಸರ್ ಬಂದ್ರು ಸಾಂಗ್ ಬರೆಯೋಕೆ. ಒಬ್ರು ಲಿರಿಕ್ ರೈಟರ್ ಇದ್ರಲ್ಲಿ, ಅವರು ಏನೇನೋ ಬರೆದ್ರು, ಚೆನ್ನಾಗಿ ಬರೆದು ಒಂದಷ್ಟು ಲೈನ್ ಆಯ್ತು, ಬಟ್ ಫೈನಲ್ ಇನ್ನೂ ಆಗ್ತಿಲ್ಲ. ಒಂದು ಹೊತ್ತಿನಲ್ಲಿ 1 ಗಂಟೆ ನಂತರ ಲಿರಿಕ್ ರೈಟರ್ ಶರ್ಟ್ ಬೆಚ್ಕೋತ್ರು. ಸ್ವಲ್ಪ ಲೈನ್ಗಳು ಬಂತು. ನೆಕ್ಸ್ಟ್ ಇನ್ನೂ ಸ್ವಲ್ಪ ಹೊತ್ತಾಯ್ತು, ನಮ್ಮ ಲಿರಿಕ್ ರೈಟರ್ ಬನಿಯನ್ ಬಿಚ್ಚಿದ್ರು. ಆಮೇಲೆ ಇನ್ನೇನು ಚಡ್ಡಿ ಬಿಚ್ಚಿಬಿಡ್ತಾರೆ ಅಂತ ಎಲ್ರಿಗೂ ಭಯ ಆಯ್ತು. ಆಮೇಲೆ ಸಾಂಗ್ ಸೂಪರ್ ಆಗಿ ಬರೆದ್ರು. ಆ ಲಿರಿಕ್ ರೈಟರ್ ಹೆಸರು ಸಾಂಗ್ ಯಾವ್ದು ಅಂದ್ರೆ, ಸರ್ ಯಾವ್ಯಾವ ಡೈರೆಕ್ಟರ್ಗಳು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಹೇಳ್ಬೋದಾ? ಪ್ರೇಮ್ ಮಾಡ್ಬೇಕು. ಅಪ್ಪು ಸರ್ ಹಿಂಗ್ ಬರ್ತಾ ಇರ್ತಾರೆ ಇವ್ರಿಗೆ, ದೊಡ್ಡ ಕಟೌಟು ಅಣ್ಣವ್ರದ್ದು, ಸುಮ್ಮನೆ ಬಂದ ಹಂಗ್ ಲ್ಯಾಂಡ್ ಆಗ್ತಾರೆ ಇವ್ರಿಗೆ. ಡಮ 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 ಹಂಗ್ ಮ್ಯೂಸಿಕ್ ಸ್ಟಾರ್ಟ್ ಆಯ್ತು. ಹಾಡಿದ್ರು ಆವೇಟ್ ಗುರುಜಿ ಸಾಂಗ್. 77 ಬೆಟ್ಟದಿಂದ ಸಿಂಗಾನಲ್ಲೂರು ರಾಜ ಬಂದ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ. ಇನ್ನೂ ನೆನಪಿದೆ ಏನ್ ಬರ್ದಿದ್ದೆ ಅಂತ. ಅನ್ನಕ್ಕೆ ಹಸಿದ ಜನಗಳಿಗಿಂತ ಪ್ರೀತಿಗೆ ಹಸಿದ ಮನಗಳೇ ಹೆಚ್ಚು ಭೂಮಿ ಮೇಲೆ ಎಂದೆಂದಿಗೂ. ಒಂದೇ ಲೈನ್ 3-4 ಹಾಡಿಗೆ ಬರ್ಬಿಟ್ಟು 3-4 ಪೇಮೆಂಟ್ ತಗೊಂಡ್ಬಿಟ್ಟಿದ್ದಾರೆ. ಯಾವ್ದು ಸಾಲುತ್ತಿಲ್ಲವೇ ಕಕ್ಕದಲ್ಲಿ ಕೂರಿಸ್ಬಿಟ್ಟಿದ್ದೀರಾ ನೀವು. ಏ ಪಾಪ ಅದು. ಈ ಒಂಚೂರು ಬೆಂಕಿ ಹಚ್ಚೋಣ. ಅವ್ರು ಬರ್ದಿರೋ ಯಾವ ಹಾಡು ಇಷ್ಟ ಇಲ್ಲ, ಯಾಕೆ ಹಿಂಗೆ ಬರ್ದ್ಬಿಟ್ರು ಅವರು ಅಂತ. ಯಾವ ಹಾಡು ಇಷ್ಟ ಇಲ್ಲ? ನಮ್ಮಲ್ಲಿ ಎಷ್ಟು ಋತು ಇದೆ ಸರ್? 6 ಋತು ಇದೆ. ನಮ್ಮ ಅಣ್ಣ ಬಂಡು ಋತು 7 ಭೂಮಿಯ ಮೇಲೆ, ಪ್ರಣಯಾನೆ 8ನೇ ಓಲೆ. ಹಿಂಗೆ ಸರ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು.